ಗೈಸ್ ವೆಲ್ಕಮ್ ಟು ಬಸವಸಾಗರ. ನಾವಿವಾಗ ನಾರಾಯಣಪುರ ಡ್ಯಾಮಿಗೆ ಬಂದಿದ್ದೀವಿ. ಅಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ. ನಾವಿವತ್ತು ಬಸವಸಾಗರ ಜಲಾಶಯ ನಾರಾಯಣಪುರಕ್ಕೆ ಬಂದಿದ್ವಿ. ಇಲ್ಲೇನು ಕಾಣ್ತಿದೆ, ಸೊ ಇದೇ ಎಂಟ್ರೆನ್ಸ್ ಬಂದ್ಬಿಟ್ಟು. ಆ್ಯಕ್ಚುಲಿ ಇದು ಮೇನ್ ಎಂಟ್ರೆನ್ಸು, ಬಟ್ ಈ ಕಡೆ ಎಂಟ್ರೆನ್ಸ್ ಇದೆ, ನಮಗೆ ಅಲೌ ಇಲ್ಲ. ಆ ಕಡೆ ಇನ್ನೊಂದು ಎಂಟ್ರೆನ್ಸ್ ಇದೆ, ಸೊ ಅಲ್ಲಿಂದ ನಾವು ಈ ಜಲಾಶಯಕ್ಕೆ ಹೋಗ್ಬೇಕಾಗುತ್ತೆ. ಸೊ ಇಲ್ಲೇನು ಕಾಣ್ತಿದೆ, ಇದು ಇಲ್ಲಿ ನಿಮಗೆ ಕೃಷ್ಣಾ ನದಿ ನೋಡೋಕೆ ಸಿಗುತ್ತೆ. ಸೊ ಬನ್ನಿ, ನಿಮ್ಗೆ ಆ ಕಡೆಯಿಂದ ಈ ನಾರಾಯಣಪುರ ಜಲಾಶಯ ಯಾವ ಥರ ಇದೆ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ನಾರಾಯಣಪುರ ಹೋಗ್ಬೇಕಾದ್ರೆ ನಿಮ್ಗೆ ಈ ಸರ್ಕಲ್ ಕಾಣುತ್ತೆ, ಬಸವ ಸರ್ಕಲ್. ಸೊ ಈ ಡ್ಯಾಮ್ಗೆ ಬಸವಸಾಗರ ಡ್ಯಾಮ್ ಅಂತ ಏನಕ್ಕೆ ಹೆಸರಿಟ್ರು ಅಂತಂದ್ರೆ, ಬಸವಣ್ಣನವರ ನೆನಪಿಗೋಸ್ಕರನೇ ಈ ಡ್ಯಾಮ್ಗೆ ಸರಿ ಮಾಡಕ್ ಹೋಗ್ಬೇಡ, ನಿನ್ನ ನೀನ್ ಸರಿ ಮಾಡ್ಕೋ, ಅವಾಗ ಜಗತ್ತೇ ಸರಿ ಆಗುತ್ತೆ ಅಂದ್ಬಿಟ್ಟು. ಸೊ ಇದೆಲ್ಲ ಭತ್ತದ ಗಿಡಗಳು. ಸೊ ಈ ಭತ್ತದ ಗಿಡಗಳನ್ನ ಸೊ ಇನ್ನೊಂದು ಹೊಲಕ್ಕೆ ಹೋಗ್ಬಿಟ್ಟು ಅದನ್ನ ನಾಟಿ ಮಾಡ್ತಾರೆ. ಫಸ್ಟು ಎಲ್ಲ ಭತ್ತಗಳು ಒಂದೇ ಕಡೆ ನಾಟಿರ್ತವೆ. ಸೊ ಈ ಭತ್ತನ ತೆಗೆದ್ಬಿಟ್ಟು ಕರೆಕ್ಟಾಗಿ ಒಂದೊಂದು ಕರೆಕ್ಟಾಗಿ ಶೇಪ್ ಆಗಿ ಕೊಟ್ಬಿಟ್ಟು ಅದನ್ನ ಬೆಳಿತಾರೆ. ಸೊ ಇಲ್ಲೇನು ಕಾಣ್ತದೆ, ಇದಿಷ್ಟು ಭತ್ತದ ಗಿಡಗಳು. ಬೇಕಂತಂದರೆ ನಮಗೆ ನೀರು ಯಥೇಚ್ಛವಾಗಿ ಬೇಕಾಗಿರುತ್ತೆ. ಸೊ ನಮ್ಮ ಕಡೆ ಎಲ್ಲ ಈ ಥರ ಕಾಲುವೆ ನೀರು ಬರುತ್ತೆ. ಸೊ ಇಲ್ಲೇ ನೋಡ್ತಿದ್ದೀರಾ, ಸೊ ಇದೆಲ್ಲ ಕಾಲುವೆ ನೀರು, ಇದು ಬೋರ್ ನೀರು. ನೀರು ಹೆಚ್ಚಾಗಿದ್ದರೆ ಮಾತ್ರ ಸೊ ಭತ್ತ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಹೊಲದಲ್ಲಿ ಯೂಶಲಿ ನಾವಿದನ್ನ ಸೂರ್ಯಪಾನ ಅಂತಂತೀವಿ. ಸೊ ಇದೆಲ್ಲ ನಿಮ್ಗೆ ನೋಡ್ಬೋದು, ಒಂಥರ ಆಸ್ಥೆಟಿಕ್ ವಿಡಿಯೋ ಥರ ಬರ್ತಿದೆ. ಸೊ ಇದು ಯೂಶಲಿ ಬ್ಲ್ಯಾಕ್ ಸಾಯಿಲಲ್ಲಿ ಬೆಳೀತಾರೆ. ಸೊ ಕಪ್ಪು ಮಣ್ಣಲ್ಲಿ ಮಾತ್ರ ಈ ಸೂರ್ಯಕಾಂತಿ ಆಗಿರ್ಬೋದು ಮತ್ತು ಹತ್ತಿ ಆಗಿರ್ಬೋದು, ಸೊ ಇವೆಲ್ಲ ಬ್ಲ್ಯಾಕ್ ಸಾಯಿಲಲ್ಲಿ ಮಾತ್ರ ಬೆಳೀತಾರೆ. ಸೊ ಇಲ್ಲೆಲ್ಲ ನೋಡ್ತಿದ್ದೀರಾ, ಸೊ ಎಷ್ಟು ನೀಟಾಗಿ ಕಾಣ್ತಿದೆ ನೋಡಿ. ಇವಿನ್ನೂ ಚಿಕ್ಕದಾಗಿದೆ. ಸೊ ಇಲ್ಲೇನಿದೆ, ಇವೆಲ್ಲ ಇದೆಯಲ್ಲ, ಸೊ ಇದರಿಂದನೇ ಸೂರ್ಯಕಾಂತಿ ಬೀಜಗಳು ಬರ್ತವೆ. ಸೊ ಸನ್ಫ್ಲವರ್ ಸೀಡ್ಸ್ ಇದೆಲ್ಲ ನಿಮಗೆ ಏರ್ ಪ್ರಾಬ್ಲಮ್ಸ್ಗೆಲ್ಲ ಸನ್ಫ್ಲವರ್ ಸೀಡ್ಸ್ನ ಇದರಿಂದ ಯೂಸ್ ಮಾಡ್ತಾರೆ. ಸೊ ಚಿಕ್ಕದಾಗಿರ್ಬೇಕಾದ್ರೆ, ಸೊ ಇಲ್ಲೇ ನಿಮ್ಗೆ ಸ್ಟಾರ್ಟಿಂಗ್ ಕಾಣ್ತಿದೆ. ಸೊ ಇದರಲ್ಲೆಲ್ಲ ಆಗಿಲ್ಲ ನೋಡಿ. ಸೊ ಇದಿನ್ನೂ ಚಿಕ್ಕದು, ಇವಾಗ ತಾನೇ ಬೆಳೀತಾ ಇದೆ. ಇದೆಲ್ಲ ಪಾಲಿನೇಷನ್ ಆದಮೇಲೆ ನಿಮಗೆ ಸೂರ್ಯಕಾಂತಿ ಬೀಜಗಳು ಬರ್ತವೆ. ಸೊ ಇದರಲ್ಲಿ ಇಲ್ಲಿ ನೋಡಿ, ಈ ಯೆಲ್ಲೋ ಕಲರ್ ಏನು ಕಾಣ್ತಿದೆ, ಸೊ ಇದರಿಂದನೇ ಸೂರ್ಯಕಾಂತಿ ಬೀಜಗಳು ಬರೋದು. ಇದು ಕಬ್ಬಿನ ಗದ್ದೆ, ಅಲ್ಲಿ ನಿಮಗೆ ತೆಂಗಿನ ಮರಗಳು ಕಾಣ್ತಿದ್ದಾವೆ. ಈ ಸೀನ್ ನೋಡಿದ್ರೆ ನಿಮ್ಗೆ ಯಾವ ಮೂವಿ ಸೀನ್ ನೆನಪಾಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಆ ಸೀನ್ ಹಾಕ್ತೀನಿ, ನೋಡ್ಕೊಂಬನ್ನಿ.
ಸಿಂಪಲ್ ಅಡ್ರೆಸ್. ಗದ್ದೆ ಒಳಗೆ 2 ತೆಂಗಿನ ಮರವೆ, ಒಂದು ಕೆಂದ ಎಳ್ನೀರ್ ಬಿಡ್ತದೆ, ಇನ್ನೊಂದು ಹಸಿರು ಎಳ್ನೀರ್ ಬಿಡ್ತದೆ. ಸೀದಾ ಬಂದ್ರೆ ಚೆಂಡು ಹೂವ ಸ್ಮೆಲ್ ಬರ್ತದೆ. ಅಲ್ಲಿಗೆ ಬಾ, ಮೀಟ್ ಮಾಡುವ. ಬರ್ತಾ ಇದೀನಿ. ಅದ್ಯಾಕ್ ಸೆಕೆಂಡ್ 20 ಸಲ ಫೋನ್ ಮಾಡಿಯಾ? ನಾವಿವಾಗ ಕಬ್ಬಿನ ಗದ್ದೆಲಿ ಇದ್ದೀವಿ. ಸೊ ಕಬ್ಬಲ್ಲೂ ನಿಮಗೆ ವೆರೈಟಿ ಕಬ್ಬು ಸಿಗುತ್ತೆ. ಇದು ನೋಡ್ಬೋದು ನೀವು. ಸೊ ಇದು ಕೆಂಪು ಕಬ್ಬು ಅಂತ ಅಂದ್ಬಿಟ್ಟು. ಸೊ ಇದರಲ್ಲಿ ನಿಮಗೆ ಇನ್ನೊಂದು ವೈಟ್ ಥರದ ಕಬ್ಬು ಎಲ್ಲ ಸಿಗುತ್ತೆ. ಇದರಲ್ಲಿ ನಿಮಗೆ ಕೆಂಪು ಕಬ್ಬಲ್ಲಿ ಸ್ವೀಟ್ ಆಗಿರುತ್ತೆ. ಸೊ ಕಂಪೇರ್ ಟು ವೈಟ್ ಕಬ್ಬು ಇದು ತುಂಬ ಸ್ವೀಟ್ ಆಗಿರುತ್ತೆ. ಬೆಲ್ಲ ಮಾಡೋಕ್ಕೆಲ್ಲ ಇದನ್ನೇ ಯೂಸ್ ಮಾಡ್ತಾರೆ, ಬೆಲ್ಲ ಮತ್ತು ಸಕ್ಕರೆನೆಲ್ಲ. ತೋರಿಸ್ಬ್ರೋ. ಸೊ ಇದು ನಿಮಗೆ ಸೊ ಇವಾಗ ನೋಡ್ತಿರ್ಬೋದು ಆಲ್ಮೋಸ್ಟ್ ಒಂದು ಇಷ್ಟು ಹೈಟ್ ಆಗಿದೆ. ಇದು ಇನ್ನೂ ಒಂದು ಎಷ್ಟು ಹೋಗುತ್ತೆ, ಇನ್ನೂ ಒಂದು 2-3 ಫೀಟ್ ಎತ್ತರಕ್ಕೆ ಹೋಗುತ್ತೆ. ಇವಾಗ ಇದು ಚಿಕ್ಕದಾಗಿರೋದು ಇನ್ನೂ ತುಂಬ ದೊಡ್ಡದಾಗಿ ಆಗುತ್ತೆ. ಸೊ ನಿಮ್ಗೆ ಮೇಲ್ಗಡೆಯಿಂದ ತೋರಿಸ್ತೀವಿ, ಹಿಂದಕ್ಕೆ ಹೋಗಿ. ಆಫ್ ಆಯ್ತು, ಮೇಲೆ ಫುಲ್ ಮೇಲೆ. ಯೆಲ್ಲೋ ಕಲರು. ಸೊ ಇದಿಷ್ಟು ಯೆಲ್ಲೋ ಕಲರು. ಸೊ ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಸೊ ಅಲ್ಲಿ ನೋಡಿ, ಇದಕ್ಕೆಲ್ಲ ಕಾರಣ ಇವರೇ. ಜಸ್ಟ್ ನಾನು ಸೂರ್ಯಕಾಂತಿ ತೋರ್ಸಕ್ಕೆ ಹೋದೆ, ಸೊ ಅವ್ರು ನನ್ನೆಲ್ಲ ತಿನ್ಕೊಂಡ್ಬಿಟ್ರು. ಸೊ ಕಲರ್ ಎಲ್ಲ ಹಚ್ಚಿದ್ದಾರೆ ಹಿಂದ್ಗಡೆ.